ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರುಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 9449449448ಗೆ ಕಾಲ್ ಮಾಡಿ. ಇನ್ನು ಮೈಸೂರು ಮೂಡಾದ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ನ್ಯೂಸ್ ಫಸ್ಟ್ ಸ್ಟಿಂಗ್ ಆಪರೇಷನ್ ನಲ್ಲಿ ಸತ್ಯದ ದರ್ಶನ ಆಗಿದೆ. ಜಮೀನು ಹೋದವರಿಗೂ ಮೂಡಾದಿಂದ ಸೈಟ್ ಹಂಚಿಕೆ ಆಗಿರೋದು. ನ್ಯೂಸ್ ಫಸ್ಟ್ ಮುಂದೆ ಮೂಡಾ ಸೈಟ್ ಸತ್ಯವನ್ನ ಪ್ರಶಾಂತ್ ಎಂಬಾತ ಬಿಚ್ಚಿಟ್ಟಿದ್ದಾನೆ. ಮೂಡಾ ಮಾಜಿ ಆಯುಕ್ತ ನಟೇಶ್ನ ಅಸಲಿ ಮುಖ ರಿವೀಲ್ ಆಗಿದೆ. ಜಮೀನ್ ಯಾರು ಕಳೆದುಕೊಂಡಿಲ್ಲ ಅಂತವ್ರಿಗೂ ಸೈಟ್ ಸಿಕ್ಕಿದೆ. ನಟೇಶ್ ಸರ್ವೆ ಅಧಿಕಾರಿ ವೈಟಿ ವಿನೋದ್ ಕುಮಾರ್ ಇಬ್ರು ಸೇರ್ಕೊಂಡು ಮಾಡಿರೋದು. ಇಬ್ರು ಸೇರಿ ದಾಖಲೆಯನ್ನ ಗೋಲ್ಮಾಲ್ ಮಾಡಿ ಸೈಟ್ ಹಂಚಿಕೆ ಮಾಡಿದ್ದಾರೆ. ಯಾರು ಜಮೀನೇ ಕಳ್ಕೊಂಡಿಲ್ವೋ ಅಂಥವ್ರಿಗೆ ಸೈಟ್ ಹಂಚಿಕೆ ಆಗಿದೆ. ಜಮೀನು ಕಳೆದುಕೊಳ್ಳದವರಿಗೂ ಕೂಡ ಈ ಖದೀಮರು ಸೈಟ್ ಹಂಚಿಕೆ ಮಾಡಿದ್ದಾರೆ. ಭೂಮಿನೇ ಹೋಗಿಲ್ವಾ? ನಮ್ದು ಯಾವುದು ಭೂಮಿ ಹೋಗಿಲ್ಲ ಸರ್. ನಮ್ಮದು 36 ಕುಂಟೆ 1 ಎಕರೆ 33 ಕುಂಟೆಲಿ ಏನಿದೆ ನಾವು ಒಡ್ಬಸ್ತಲ್ಲಿ ಇದ್ದೀವಿ. ಭೂಮಿ ಯಾರು ತಗೊಂಡಿದ್ದಾರೆ ನೀವು ಅವ್ರನ್ನ ಶಿಸ್ತಿನ ಕ್ರಮ ತಗೊಳ್ಳಿ. ನಾವು ಸಾಕಷ್ಟು ನಾವು ದೂರಂತೂ ಕೊಟ್ಟಿದ್ದೀನಿ, DC ಕೊಟ್ಟಿದ್ದೀನಿ, ಮೂಡಾ ಕಮಿಷನರ್ಗೂ ಕೊಟ್ಟಿದ್ದೀನಿ. ಅವೆಲ್ಲ ಕೊಟ್ಟಿರೋಂಥ ದಾಖಲಾತಿಗಳನ್ನ ನಾವು ಆಯ್ತಬೇಕು ಅಂತಂದರೆ ನೀವು ಇದು ಮಾಡಿ. ಎಷ್ಟು ಸೈಟ್ ಕೊಟ್ಟವ್ರು ಸರಿ? ನಾನು ಸುಮಾರು ಒಂದು 2-3 ಬಾರಿನೇ ಕೊಟ್ಟಿದ್ದೀನಿ. ಲೋಕಾಯುಕ್ತರವ್ರಿಗೂ ಕೊಟ್ಟಿದ್ದೀನಿ. ಅವೆಲ್ಲ ನಾನು ದಾಖಲಾತಿಗಳನ್ನೆಲ್ಲ ನಾನು ಇಟ್ಟಿದ್ದೀನಿ. ನಾನು ಸೈಟ್ ಎಷ್ಟು ಕೊಟ್ಟವ್ರೆ? ಸೈಟ್ 3 ಸೈಟ್ ಕೊಟ್ಟಿದ್ದಾರೆ. ಓಹೋ, ಭೂಮಿನೇ ಹೋಗಿದೆ, ಕಳೆದ್ರು ಹೋಗಿಲ್ಲ. ಹಾಂ, ಈಗ ವಾಪಸ್ ತಗೊಳ್ಳೇನು ತಗೋತಿಲ್ವಾ? ಅವ್ರೇನೋ ಬರ್ಕೊಟ್ಟಿದ್ದಾರಂತೆ. ಅವ್ರ ಅಣ್ಣವ್ರು ಕೇಸ್ ಹಾಕಿದ್ದಾರೆ. ಕೇಸ್ ಹಾಕೋರು ಜೀವಂತ ಇದ್ದಂಗೆ ತಾನೇ ಅದು. ಒಟ್ಟಿನಲ್ಲಿ ತಗೊಳ್ಳಿ ಸರ್. ಅಕ್ರಮವಾಗಿ ಸೈಟ್ ಕೊಟ್ಟವ್ರೆ ಅನ್ನೋ ತಗೊಳಕ್ಕೆ ಮೂಡೋದವ್ರು ರೆಡಿ ಇಲ್ಲ. ಎಲ್ಲ ಮಿಂಗಲ್ ಆಗಿದ್ರಲ್ಲ ಅವರೇನೆ. ಹಿಂಗಾದ್ರೆ ಸರ್ಕಾರದಲ್ಲಿ ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ಲೂಟಿ ಹೊಡೆದು ನಿಂತೈತೆ. ನಿಮ್ಗೇನಾದ್ರು ಕೊಟ್ಟವ್ರ ಸೈಟ್ನ? ನಮಗೇನು ಇಲ್ಲ. ವಂಶ ವೃಕ್ಷ ಇಲ್ಲದೆ ಸೈಟ್ ಕೊಟ್ಟವ್ರೆ. ಅಷ್ಟು ಜನ 272/1 ಸರ್ವೆ ನಂಬರಲ್ಲಿ ವಂಶ ವೃಕ್ಷ ಇಲ್ಲದೆ ಸೈಟ್ ಕೊಟ್ಟವ್ರೆ. ಅವ್ರನ್ನೂ ಕೇಳಬೇಕು ನೀವು. ಸೈಟ್ ಯಾರು ಕೊಟ್ಟಿದ್ದಾರೆ? ನಟೇಶ್ ಅವರು. ಯಾರು ಸ್ಕೆಚ್ ಮಾಡಿಕೊಟ್ಟಾರೆ ವೈಕೆ ವಿನೋದ್ ಕುಮಾರ್, ಅವ್ರನ್ನೂ ಕೇಳಬೇಕು ನೀವು. ಅದೇನದು ಮೂಡಾದಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ ಅಕ್ರಮ ಅಂತ? ಅದು ಕಂಪ್ಲೇಂಟ್ ಕೊಟ್ಟಿದ್ದು ಅದು ನಮ್ಮದು, ನಮ್ಮ ತಂದೆಯವರಾಗಲಿ ನಮ್ಮದು ನಾರಾಯಣೇಗೌಡರು ಕುಟುಂಬ. ನಾವು ಅದು ಯಾವುದಕ್ಕೂ ನಾವು ತಗೊಂಡಿಲ್ಲ. ನಾವು 272/1 ತಗೊಂಡಿರೋನ್ನ ಬೇಕಾದ್ರೆ ನೀವು ಎನ್ಕ್ವೈರಿ ಮಾಡಿಬೇಕು ಅಂತ ಅಂದರೆ ಅದೇನು ಬಂದು ಕ್ರಮ ನೀವು ಮಾಡ್ಕೊಳ್ಳಿ. ನಮ್ಮ ಕುಟುಂಬಕ್ಕಂತೂ ಯಾವುದೇ ಕಾರಣಕ್ಕೂ ಬರಬೇಡಿ ನೀವು. ಜಮೀನು ಹೋಗಿಲ್ವಾ ನಿಮ್ಮದು? ನಮ್ಮದು 1 ಎಕರೆ 33 ಕುಂಟೆ ಒಟ್ಟು ಜಂಟಿ ಖಾತೆ ಅದು. ಅದರಲ್ಲಿ ಅವರು ನಮ್ಮ ತಂದೆಯವರ ದೊಡ್ಡಪ್ಪನ ಮಗ ಏನೋ ತಗೊಂಡಿದ್ದಾನೆ 3 ಸೈಟು. ಅದೇನಾಗಿದೆಯೋ ಬಿಟ್ಟಿದೆ ನನಗೆ ಗೊತ್ತಿಲ್ಲ. 3 ಸೈಟು ನಟೇಶ್ ಫೀಲ್ಡಲ್ಲಿ ಮಾಡಿಕೊಟ್ಟಿದ್ದಾರೆ. ನಟೇಶು ಮತ್ತೆ ಆ ಸರ್ವೆ ವೈಕೆ ವಿನೋದ್ ಕುಮಾರ್ ಅಂದ್ಬಿಟ್ಟು ಇಲ್ದಿರೋದೆಲ್ಲ ದಾಖಲೆ ಸೃಷ್ಟಿ ಮಾಡ್ಕೊಂಡು ನಮಗೂ ಎಲ್ಲ ಪ್ರಾಬ್ಲಮ್ ಎಲ್ಲ ತಂದ್ಕೊಂಡು ಈಗ ನಮ್ಮದು 36ವರೆ ಬರೋಂಥದ್ದು 32 ಕುಂಟೆ ಬಂದು ಕೂತೈತೆ ಈಗ. ಅದಂಗೆ ಜಮೀನು ಹೋಗಿಲ್ದೆ ಹೆಂಗೆ ಸೈಟ್ ಕೊಟ್ಬಿಡ್ತಾರೆ? ಅದು ಅವ್ರನ್ನೇ ಕೇಳಬೇಕು, ಇಲ್ಲ ಸರ್ವೆ ಮಾಡ್ತೀನಿ ನೀವೇ ಭೂಮಿಯಲ್ಲಿ, ನಿಮಗೆ ಗೊತ್ತಾಗ್ತದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ರವಿ ಪಾಂಡವಪುರ. ರವಿ, ಈ ಸ್ಟಿಂಗ್ನಲ್ಲಿ ಆ ವ್ಯಕ್ತಿ ಮಾತಾಡೋದು ನೋಡಿದ್ರೆ ಇನ್ನು ಯಾವ್ಯಾವ ರೀತಿ ಯಾವ್ಯಾವ ದಾರಿಗಳನ್ನು ಹುಡ್ಕೊಂಡು ಇಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ, ಅಕ್ರಮ ಎಸಗಿದ್ದಾರೆ ಅನ್ನೋದು ಗಾಬರಿ ಹುಟ್ಟಿಸುತ್ತೆ. ಈ ವ್ಯಕ್ತಿ ಹೇಳೋ ಪ್ರಕಾರ ಏನಾಗಿರೋದು? ವಿಜಯ್, ಪ್ರಮುಖವಾಗಿ ಮೈಸೂರು ಮೂಡಾದಲ್ಲಿ ಆಗಿಂದಾಗೆ ಅಕ್ರಮಗಳು ನಡೀತವೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆಯಾಗಿ ಈಗ ಮತ್ತೊಂದು ಪ್ರಕರಣ ಈಗ ಬೆಳಕಿಗೆ ಬರ್ತಿರೋದು. ಪ್ರಮುಖವಾಗಿ ಇಲ್ಲಿ ಭೂಮಿಯನ್ನೇ ಕಳೆದುಕೊಳ್ಳದಂತಹ ವ್ಯಕ್ತಿಗೆ ಈಗ ಬರೋಬ್ಬರಿ 3 ಸೈಟ್ಗಳನ್ನ, ಕೋಟ್ಯಾಂತರ ರೂಪಾಯಿ ಮೌಲ್ಯದ 3 ಸೈಟ್ಗಳನ್ನ ನೀಡುವಂತ ಕೆಲಸಕ್ಕೆ ಮೂಡಾದ ಅಧಿಕಾರಿಗಳು ಮುಂದಾಗಿರೋದು. ಮೈಸೂರಿನಲ್ಲೇ ಇರುವಂತಹ ಮಂಚೇಕೋಡನ ಕೊಪ್ಪಲು ಗ್ರಾಮದಲ್ಲಿ ಸದ್ಯ 3 ಸೈಟ್ಗಳನ್ನ ನೀಡಿದ್ದಾರೆ. ಸರ್ವೆ ನಂಬರ್ 272/1ರಲ್ಲಿ ಭೂಮಿಯೇ ಹೋಗಿಲ್ಲ. ಈವರೆಗಿನ ಪ್ರಕರಣಗಳನ್ನ ನಾವು ಗಮನಿಸಬೇಕಾದ್ರೆ ಎಲ್ಲೋ ಭೂಮಿ ಹೋಗಿರುತ್ತೆ, ಮತ್ತೆಲ್ಲೋ ಸೈಟ್ಗಳನ್ನ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಕೆಸರೆಯ ಭೂಮಿಯಲ್ಲಿ ಸೈಟ್ ಹೋಗಿದೆ, ಅದಕ್ಕೆ ವಿಜಯನಗರದಲ್ಲಿ ಕೊಡುವಂತ ಕೆಲಸಕ್ಕೆ ಮುಂದಾಗಿರ್ತಾರೆ. ಆದ್ರೆ ಇಲ್ಲಿ ನೀವು ಗಮನಿಸ್ತಿರ್ಬೋದು, ಪ್ರಮುಖವಾಗಿ ಬೇರೆ ಬೇರೆ ಭಾಗದಲ್ಲಿ ಅಂದ್ರೆ ಮಂಚೇಗೌಡನ ಕೊಪ್ಪಲಿನಲ್ಲಿ ಭೂಮಿಯೇ ಹೋಗಿಲ್ಲ. ಆದ್ರೆ ಸರ್ವೆ ಅಧಿಕಾರಿಗಳು ಬರ್ತಾರೆ, ಸರ್ವೆಯನ್ನ ಮಾಡ್ತಾರೆ, ಸರ್ವೆಯನ್ನ ಮುಗಿಸಿ ಹೋಗ್ತಾರೆ. ನಂತರ ಮೂಡಾದ ಆಯುಕ್ತರಾಗಿದ್ದಂತಹ ನಟೇಶ್ ಅವರು ಬರ್ತಾರೆ. ಅವರು ಕೂಡ ಭೂಮಿ ಹೋಗಿದೆ ಅಂತ ಹೇಳಿ ಒಂದು ನಕಲಿ ದಾಖಲಾತಿಯನ್ನ ಸೃಷ್ಟಿ ಮಾಡಿ ಸದ್ಯ ಅವರಿಗೆ 3 ಸೈಟ್ಗಳನ್ನ ನೀಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಸಲಿಗೆ ವಿಷಯ ಏನಂತ ಅಂದ್ರೆ ಆ 3 ಸೈಟ್ಗಳ ಮಾಲೀಕರು ಇನ್ನೂ ಕೂಡ ನ್ಯಾಯಾಲಯದಲ್ಲಿ ವ್ಯಾಜ್ಯವನ್ನ ಮಾಡ್ತಿದ್ದಾರೆ. ಪರಸ್ಪರ ಈ ವಿಚಾರಕ್ಕೆ, ಈ ಭೂಮಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ಇನ್ನೂ ಕೂಡ ವಿಚಾರಣೆಗಳು, ತನಿಖೆಗಳು ನಡೀತಿದೆ. ಇಷ್ಟಾದ್ರೂ ಕೂಡ ವಿಚಾರಣೆಯ ಹಂತದಲ್ಲಿ ಇರುವಾಗಲೇ
ಮೂಡಾದ ಅಧಿಕಾರಿಗಳು ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿ, ನಕಲಿ ಸರ್ವೆಯನ್ನು ಸೃಷ್ಟಿ ಮಾಡಿ, ನಕಲಿ ಸ್ಕೆಚ್ ಅನ್ನ ಸೃಷ್ಟಿ ಮಾಡಿ ಸದ್ಯ 3 ಸೈಟ್ಗಳನ್ನ ಕೆಂಪೇಗೌಡ, ನಾರಾಯಣಗೌಡನವ್ರಿಗೆ ನೀಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಪ್ರಶಾಂತ್ ಎಂಬ ಮತ್ತೊಂದು ಅಂದ್ರೆ ಅದೇ ಕುಟುಂಬದ ಮತ್ತೊಬ್ಬ ಸದಸ್ಯ ಅಮಾಯಕನಾಗಿದ್ದಾನೆ. 36 ಗುಂಟೆ ಇರುವಂತಹ ಜಮೀನಿನಲ್ಲಿ 4 ಗುಂಟೆ ಜಮೀನು ಈತನದು ಹೋಗಿದೆ. ಆದ್ರೆ ಈತನಿಗೆ ಪರಿಹಾರ ನೀಡಿಲ್ಲ. ಪರಿಹಾರ ನೀಡುವ ಮಾತಿರ್ಲಿ, ನನಗೆ ಪರಿಹಾರವೇ ಬೇಡ, ಇರುವಂತಹ ಪರಿಹಾರದ ಭೂಮಿಯನ್ನ ವಾಪಸ್ ತೆಗೆದುಕೊಳ್ಳಿ ಅವರ ಬಳಿ ಅಂತ ಹೇಳಿ ನಟಶಾದಿಯಾಗಿ ಹಲವು ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಅಥವಾ ಮನವಿಯನ್ನ ಸಲ್ಲಿಸಿದ್ರೆ ಯಾರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಅನ್ನೋ ಬೇಸರವನ್ನ ತೋಡ್ಕೊಳ್ಳುವುದ್ರ ಜೊತೆಗೆ ಈ ಸಂಬಂಧ ನಾನು ಲೋಕಾಯುಕ್ತ ಸೇರಿದಂತೆ ಹಲವು ಅಧಿಕಾರಿಗಳಿಗೆ ದೂರನ್ನ ಸಲ್ಲಿಸಿದ್ರು ಕೂಡ ಯಾರು ಕೂಡ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಿಲ್ಲ. ಈ ಕುರಿತಂತೆ ನಾನು ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದೇನೆ. ನ್ಯಾಯಾಲಯದಲ್ಲಿ ದಾವೆಯನ್ನು ಕೂಡ ಹೂಡಿದ್ದೀನಿ. ಭೂಮಿಯೇ ಹೋಗದೆ 3 ಸೈಟ್ ಹೆಂಗೆ ಕೊಡ್ತಾರೆ ಇವರು ಅಧಿಕಾರಿಗಳು, ಯಾಕೆ ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ರು ಕೂಡ ಇವ್ರಿಗ ಉತ್ತರ ಇಲ್ಲ. ಹಾಗಾಗಿ ಈ ಕುರಿತಂತೆ ಸೂಕ್ತ ಕ್ರಮ ಆಗ್ಬೇಕು. ಜೊತೆಗೆ ಈ ಒಂದು ಅಂದ್ರೆ ಸೈಟ್ಗಳನ್ನ ತೆಗೆದುಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೈಟ್ ಅನ್ನ ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳಿ ಪ್ರಶಾಂತ್ ಅಂದ್ರೆ ಅದೇ ಕುಟುಂಬದ ಸದಸ್ಯ ಆಗ್ರಹವನ್ನ ಮಾಡ್ತಿದ್ದಾನೆ. ಅಂದ್ರೆ ನಮಗೆ ನೀಡಿರುವಂತಹ ಸೈಟ್ ನಕಲಿ, ಕುಟುಂಬಕ್ಕೆ ನೀಡಿರುವಂತಹ ಸೈಟ್ ಅನ್ನ ಭೂಮಿಯೇ ಹೋಗದಂತ ಸೈಟ್ಗಳನ್ನ ಕೊಟ್ಟಿದ್ದಾರೆ. 3 ಸೈಟು ಕೋಟ್ಯಾಂತರ ರೂಪಾಯಿ ಮೌಲ್ಯದ್ದು. ಹಾಗಾಗಿ ಅದನ್ನ ವಾಪಸ್ ತೆಗೆದುಕೊಳ್ಬೇಕು ಅನ್ನೋದು ಸದ್ಯ ಈಗ ಅದೇ ಕುಟುಂಬದ ಸದಸ್ಯರಾಗುತ್ತಾ ಪ್ರಶಾಂತ್ ಅವರ ಆಗ್ರಹ ಕೂಡ ಆಗಿದೆ. ಕಾರಣ ಇಷ್ಟೇ, ಒಂದು ವೇಳೆ ಮುಂದೊಂದು ದಿನ ತಪ್ಪಿತಸ್ಥ ಅಂತ ಹೇಳಿ ಇದೇ ರೀತಿ ತಿಳಿದು ಬಂದ್ರೆ ಆಗ ನಾವು ಕೂಡ ಕೆಟ್ಟ ದೃಷ್ಟಿಗೆ ಸಮಾಜಕ್ಕೆ ಒಳಗಾಗ್ಬೇಕಾಗತ್ತೆ ಅಂತ ಹೇಳಿ ಆತ ಮುಂದೆ ಆಲೋಚನೆ ಮಾಡಿದ್ದ. ಸದ್ಯ ಈಗ ಮೂಡದ ಸರಣಿಗಳು ಬರ್ತಿದ್ದಂತೆ ಆತ ಈಗ ಮಾಧ್ಯಮಗಳ ಎದುರು ಬರ್ಲಿಕ್ಕೂ ಕೂಡ ಭಯವನ್ನ ಪಡ್ತಿದ್ದಾನೆ. ಕಾರಣ ಅವರ ಸಂಬಂಧಿಕರುಗಳು ಸೈಟ್ ಅನ್ನ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿ ನೀನು ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿ ಆತನಿಗೆ ತಾಕೀತನ್ನ ಮಾಡೋದ್ರ ಜೊತೆಗೆ ಬೆದರಿಕೆಯನ್ನು ಒಡ್ಡುವಂತ ಕೆಲಸಕ್ಕೆ ಕೂಡ ಮುಂದಾಗಿದ್ರು. ಹಾಗಾಗಿ ನ್ಯೂಸ್ ಫಸ್ಟ್ ರಹಸ್ಯ ಕ್ಯಾಮೆರಾದಲ್ಲಿ ತನ್ನಗಾಗಿರುವಂತಹ ನೋವನ್ನ ಬಿಚ್ಚಿಡುವುದರ ಜೊತೆಗೆ ತಮಗೆ ಹೇಗೆ ತಮ್ಮ ಕುಟುಂಬಕ್ಕೆ ಅಕ್ರಮವಾಗಿ ಸೈಟ್ ಬಂದಿದೆ ಅನ್ನೋದನ್ನು ಕೂಡ ಅವರು ತೋರಿಸಿಕೊಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ವಿಜಯ್, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.